ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಸ್ಯಾರಿಯಲ್ಲಿ ನಾನಿವತ್ತು ಸ್ಕರ್ಟನ್ನು ಲಂಗ ದಾವಣಿಗೋಸ್ಕರ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಅದರ ವಿಡಿಯೋನ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸ್ಯಾರಿಯಲ್ಲಿ ನೋಡಿ ಈ ಸೆರಗು ಪಾರ್ಟ್ ಇರುತ್ತಲ್ವ, ಅದು ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾನು ಕಟ್ ಮಾಡಿ ಸೈಡಿಗೆ ತೆಗಿತಾ ಇದ್ದೀನಿ. ಬ್ಲೌಸ್ ಪೀಸ್ ಕೂಡ ಇದೆ. ಬ್ಲೌಸ್ ಪೀಸು ಮತ್ತು ಸೆರಗು ಎರಡನ್ನೂ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಸ್ಟಾರ್ಟಿಂಗಲ್ಲಿ ಕೂಡ ಕಟ್ ಸೆರಗು ಹತ್ರನೂ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ವ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಚೇಂಜ್ ಇತ್ತು ಅಂದರೆ ಅಥವಾ ಪ್ಲೈನ್ ಏನಾದರೂ ಬಂದಿತ್ತು ಅಂದರೆ ಅದನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಇಷ್ಟು ಪ್ಲೈನ್ ಬಂದಿದೆ. ಇದನ್ನು ಕೂಡ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಮಿಕ್ಕಿರೋ ಕ್ಲಾತಲ್ಲಿ ನಾವೀಗ ಸ್ಕರ್ಟನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಮೇ ಬಿ ಒಂದು 4.25 ಮೀಟ್ರ್ ಅಷ್ಟು ಈ ಕ್ಲಾತ್ ಇರುತ್ತೆ. ಸೆರಗು ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ನಾವು ಸ್ಯಾರಿ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದೇ ಲೆವೆಲಲ್ಲಿ ನೋಡಿಕೊಂಡು ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 42 ಇಂಚು ಉದ್ದನ ಇಡ್ತಾಯಿದ್ದೀನಿ. ಕೆಳಗಡೆಯಿಂದ ಮೇಲೆದು ಮಾತ್ರ ಕಟ್ ಮಾಡ್ಕೊಳ್ಳೋಣ. 42 ಇಂಚು ಉದ್ದಕ್ಕೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಈಗ ಆ ಮಾರ್ಕಿಂಗಿಗೆ ಕಟ್ ಮಾಡ್ಕೊತೀನಿ ನಾನು. ಈ ರೀತಿ ಉದ್ದ ನಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಹೊಲಿಯೋದಾದರೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉದ್ದ ಬೆಳೀತಾ ಇರ್ತಾರಲ್ವ ಮಕ್ಕಳು, ಅವ್ರಿಗೆ ನಾವು ಸ್ಟಿಚ್ ಬಿಚ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ದೊಡ್ಡವ್ರಿಗೆ ಆದರೆ ನಾವು ಎಕ್ಸ್ಟ್ರಾ ಕ್ಲಾತ್ ಬಿಡೋ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಇಷ್ಟೇ ಕಟಿಂಗು. ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು 32 ಇಂಚಿದೆ. ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಕೂಡ ಸೇರಿಸ್ಕೊಂಡು 2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ. ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. 32 ಪ್ಲಸ್ ನಮಗೆ 2 ಇಂಚು ಅಂದರೆ 34 ಇಂಚಷ್ಟು ಡಬಲ್ ಫೋಲ್ಡ್ ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಬಾರ್ಡರ್ ಇದ್ದರೆ ಬಾರ್ಡರ್ ಬರೋ ಥರ ನೀವು ಬೆಲ್ಟಿಗೆ ಕಟ್ ಮಾಡ್ಕೊಳ್ಳಿ. ಲೈನಿಂಗು ಇದು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾವೆಷ್ಟು ಉದ್ದ ಕಟ್ ಮಾಡಿದ್ರೆ ಲಂಗ ಇದನ್ನು ಅಷ್ಟಕ್ಕಿಂತ ಕಡಿಮೆನೇ ಇರುತ್ತೆ ಲೈನಿಂಗ್ ಉದ್ದ, ಹಾಗಾಗಿ ಅದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಬೀಡ್ಸನ್ನು ಇಟ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನೋಡಿ, ನಾನು ಡಬಲ್ ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ ಕ್ಲಾತನ್ನು. ಸ್ಟಾರ್ಟಿಂಗಲ್ಲಿ 1 ಇಂಚು ಬಿಟ್ಬಿಡಿ ಡಬಲ್ ಫೋಲ್ಡ್ ಮೇಲೆ. 2 ಸೈಡು ಕೂಡ ಎಡ್ಜಸ್ಗೆ 1 ಇಂಚು ಬಿಡಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಲ್ಲಿಂದ ಕ್ಲಾತ್ ಎಷ್ಟಿದೆ ಅನ್ನೋದನ್ನು ನೀವು ಅಳತೆ ಮಾಡ್ಕೊಳ್ಳಿ. ನಾವು ಇಂಚಲ್ಲೇ ಮೆಜರ್ಮೆಂಟ್ಸ್ ತಗೊಳ್ಳೋದ್ರಿಂದ ಯಾವಾಗಲೂ ಕೂಡ ಇದನ್ನು ಕೂಡ ಇಂಚಸ್ಸಲ್ಲೇ ಅಳತೆ ತಡ್ಕೊಳ್ಳಿ. ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಅಳತೆನ ಮಾಡಿಕೊಂಡು ನಾನೀಗ ಅದನ್ನು ಬರ್ಕೊತಾ ಇದ್ದೀನಿ. ಎಷ್ಟು ಇಂಚಿದೆ ಕ್ಲಾತು ಅನ್ನೋದನ್ನು. ಸೊಂಟದ ಸುತ್ತಳತೆ 32 ಇಂಚು ಅದನ್ನು ಬರೆದಿದ್ದೀನಿ. 167 ಇಂಚು ಇಲ್ಲಿ ಕ್ಲಾತ್ ಅನ್ನೋದು ಇದೆ. ನಾನು 1 ಇಂಚು ಪ್ಲೇಟ್ ಸೈಜ್ ಇರೋದ್ರಿಂದ ಅಷ್ಟರಿಂದನೇ ಡಿವೈಡ್ ಮಾಡಿಕೊಂಡ್ರೆ 5.2 ಬರುತ್ತೆ. ಅಷ್ಟಕ್ಕೆ ಒಂದೊಂದು ಪ್ಲೇಟನ್ನು ನಾವು ಇಟ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ 1 ಇಂಚು ಹಾಗೇ ಬಿಟ್ಟು ಅಲ್ಲಿಂದ 5.2ಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಪ್ಲೀಟ್ ಸೈಜ್ ನಾವಿಲ್ಲಿ 1 ಇಂಚ್ ಇಡ್ತಾ ಇರೋದ್ರಿಂದ ನೋಡಿ, ಇಲ್ಲಿಂದ 1 ಇಂಚಿಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇದನ್ನು ಕ್ಲಾತನ್ನು ಈ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಗೊತ್ತಾಗ್ತಾ ಇದೆಯಲ್ಲ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ಇದೇ ರೀತಿ ಪ್ರತಿಯೊಂದನ್ನು ಕೂಡ 5.2ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಅದರ ಒಳಗಡೆನೆ 1 ಇಂಚು ಸೈಜ್ ನಾವು ಮತ್ತೆ ಒಳಕ್ಕೆ ಮಾರ್ಕನ್ನು ಹಾಕ್ಕೋಬೇಕು. 1 ಇಂಚು ನಮಗೆ ಪ್ಲೀಟ್ ಸೈಜ್ಗೋಸ್ಕರ. ಆ 1 ಇಂಚಿಗೆ ಏನು ಮಾರ್ಕ್ ಹಾಕಿದ್ದೀವೋ ಅದನ್ನು ತಗೊಂಡು 5.2 ಹತ್ರ ಹಾಕಿರೋ ಕ್ಲಾತ್ವರೆಗೂ ಅದನ್ನು ಫೋಲ್ಡ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಎಲ್ಲ ಪ್ಲೀಟ್ಸನ್ನು ಕೂಡ ಸೇಮ್ ಅದೇ ರೀತಿ ನೀವು ಫಸ್ಟೇ ಬೇಕಾದರೆ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲ ಸ್ಟಿಚ್ ಮಾಡ್ತಾ ಕೂಡ ಈ ರೀತಿ ಒಂದೊಂದನ್ನೇ ಮಾರ್ಕ್ ಹಾಕ್ಕೊಂಡು ಪ್ಲೀಟ್ಸ್ ಇಟ್ಕೊಳ್ತಾ ಸ್ಟಿಚ್ ಆದರೂ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿಕೊಂಡ್ರೂ ಕೂಡ ಒಂದೇ. ಈ ಮಾರ್ಕಿಂಗ್ ಮಾಡಿರೋದು ಹೊರಟೋಗ್ತಾ ಇರುತ್ತಲ್ವ, ಹಾಗಾಗಿ ನಾನು ಒಂದೊಂದನ್ನೇ ಮಾರ್ಕ್ ಮಾಡ್ಕೊಳ್ತಾ ಈ ರೀತಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಪ್ಲೀಟ್ಸನ್ನು ಕೂಡ ಸೇಮ್ ಇದೇ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವೆಷ್ಟು ಸೈಜ್ ಇಟ್ಕೋಬೇಕು ಅಂದ್ಕೊಂಡಿದ್ದೀರೋ ಅಷ್ಟೇ ಸೈಜು ಬರುತ್ತೆ. ಮತ್ತು ಪ್ಲೀಟ್ಸ್ ಸೈಜು ಕೂಡ ಎಲ್ಲ ಕೂಡ ಈವನ್ನಾಗಿ ಇರುತ್ತೆ. ನಮಗೆ ಬೊಟ್ಟಿಕ್ಕಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊತಾರೋ ಅದೇ ರೀತಿ ನಾವು ಕೂಡ ಈ ರೀತಿ ಮಾಡಿಕೊಂಡ್ರೆ ಸ್ಟಿಚ್ಚನ್ನು ಮಾಡ್ಕೋಬೋದು. ಬೊಟ್ಟಿಕ್ಕಲ್ಲಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಬಿಡ್ಬೇಕಾದ್ರೆ 1000 ರೂಪಾಯಿ ಕೊಡಬೇಕಾಗತ್ತೆ. ನಾವು ಮನೆಯಲ್ಲೇ ಈ ರೀತಿ ಈಸಿಯಾಗೇ ನಾವು ಬೊಟ್ಟಿಕ್ಕಲ್ಲಿ ಹೊಲಿಯೋ ಥರನೇ ನಾವು ಕೂಡ ಮನೆಯಲ್ಲಿ ಸ್ಟಿಚ್ ಮಾಡ್ಕೋಬೋದು. ಎಲ್ಲ ಪ್ಲೀಟ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಫಸ್ಟು ಸ್ಟಿಚ್ ಮಾಡ್ಕೊಬಂದುಬಿಡಬೇಕು.
ನಂತರ ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಳ್ಳಿ. ಇದಕ್ಕೆ ಲೈನಿಂಗು ಮತ್ತು ಬೆಲ್ಟನ್ನು ಅಟ್ಯಾಚ್ ಮಾಡೋಕ್ಕೂ ಮೊದಲೇ ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಪ್ಲೇಟ್ಸನ್ನು ಕೂಡ ನಾನು ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸಲ ನೀಟಾಗಿ ನಾನು ಐರನ್ ಮಾಡ್ಕೊಬಂದ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲೇ ಈ ರೀತಿ ಐರನ್ ಮಾಡಿಕೊಂಡ್ರೆ ಒಂದು ಸಲ ಅಥವಾ 2 ಸಲ ನೀಟಾಗಿ ಉಜ್ಕೊಳ್ಳಿ ಐರನ್ನು. ಆಗ ಅದು ಬೇಗ ಹಾಳಾಗ್ದಿರ ನೀಟಾಗಿ ಹಾಗೇ ಇದ್ದೋಗುತ್ತೆ. ನೋಡಿ ನಾನಿಲ್ಲಿ ನೀಟಾಗಿ ಆ ಪ್ಲೇಟ್ಸನ್ನು ಜೋಡಿಸ್ಕೊಳ್ತಾ ಐರನನ್ನು ಮಾಡ್ತಾಯಿದ್ದೀನಿ. ನಮ್ಮ ಹತ್ರ ಸ್ಟೀಮ್ ಐರನ್ ಇಲ್ಲ ಅಂತಂದು ನಾರ್ಮಲ್ ಐರನ್ ಬಾಕ್ಸಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟೀಮ್ ಐರನ್ನಲ್ಲಿ ಬಂದಂಗೆ ಇದರಲ್ಲಿ ಕೂಡ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಇನ್ನೊಬ್ಬರ ಹೆಲ್ಪನ್ನು ತಗೊಳ್ಳೋದ್ರಿಂದ ನಮಗೆ ಐರನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮೇಲೆ ಒಬ್ರು ಇಟ್ಕೊಂಡು ಕೆಳಗಡೆ ಕೂಡ ಒಬ್ರು ಇಟ್ಕೊಂಡು ನೀಟಾಗಿ ಐರನನ್ನು ಮಾಡ್ಕೊಳ್ಳಿ. ನೋಡಿ ನಾನೀಗ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗ್ ನಾನಿಲ್ಲಿ 4 ಮೀಟರ್ ಲೈನಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಪಾಲಿಸ್ಟರ್ ಲೈನಿಂಗನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಪ್ಲೀಟ್ಸನ್ನು ಇಟ್ಕೊಳ್ತಾ ಆ ಕ್ಲಾತನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ನೀವು ಈವನ್ನಾಗೇ ಬೇಕು ಅಂತಂದರೆ ನಾನು ಆಗಲೇ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಕ್ಯಾಲ್ಕುಲೇಟ್ ಮಾಡಿಕೊಂಡು. ಲೈನಿಂಗಿಗೆ ಅವಶ್ಯಕತೆ ಇಲ್ಲ ಅಂತಂದರೆ ಹಾಗೇ ಅಡ್ಜಸ್ಟ್ ಮಾಡ್ಕೊಳ್ತಾ ಪ್ಲೀಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಲೈನಿಂಗನ್ನು ಈ ರೀತಿ ಫಸ್ಟು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಂತರ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟು ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನೇನು ನಾವು ಉದ್ದ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಉದ್ದ ಕಡಿಮೆನೇ ಇದೆ. ಚಿಕ್ಕ ಮಕ್ಕಳಿಗಾದರೆ ನಾವು ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ಹಾಗಾಗಿ ಲೈನಿಂಗ್ ಕಟ್ಟಿಂಗ್ ನಾನು ತೋರಿಸಿಲ್ಲ. ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬೆಲ್ಟನ್ನು ತಗೊಳ್ಳಿ. ಬೆಲ್ಟ್ಗೂ ಕೂಡ ಲೈನಿಂಗನ್ನು ಹಾಕ್ಕೋಬೇಕು. ನಾನಿಲ್ಲಿ 6 ಇಂಚ್ ಅಗಲ ಇರೋ ಥರ ಬೆಲ್ಟನ್ನು ತಗೊಂಡಿದ್ದೀನಿ. ಫೋಲ್ಡ್ ಮಾಡಿದಾಗ ನಮಗೆ ಕಡಿಮೆ ಆಗುತ್ತೆ. ಡಬಲ್ ಫೋಲ್ಡಲ್ಲಿ 3 ಇಂಚ್ ಆಗುತ್ತೆ. ಸ್ಟಿಚಿಂಗ್ ಮಾರ್ಜಿನ್ನು 1 ಇಂಚ್ ಹೋದರೆ 2.5 ಇಂಚು ನಮಗೆ ಬರುತ್ತೆ. ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಅದನ್ನು ಲಂಗಕ್ಕೆ ನಾವು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಗೆಯೇ ಕ್ಲಾತ್ ಕೆಳಗಡೆ ಲೈನಿಂಗ್ ಆಗಲಿ ಮೇನ್ ಕ್ಲಾತ್ ಆಗಲಿ ಎಲ್ಲೂ ಕೂಡ ಸಿಗಾಕ್ಕೊಳ್ದಿರ ನೋಡ್ಕೊತ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಬೆಲ್ಟನ್ನು ನೀಟಾಗಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇದೇನಾದರೂ ಎಕ್ಸ್ಟ್ರಾ ಇತ್ತು ಅಂತಂದರೆ ಬೆಲ್ಟು ನಾವು ಲಾಸ್ಟಲ್ಲಿ ಕಟ್ಟಿಂಗನ್ನು ಮಾಡ್ಕೋಬೋದು, ತೊಂದರೆ ಏನು ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿರಿ ಬೆಲ್ಟಿಗೆ. ಬೆಲ್ಟನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ 2 ಸೈಡು ಎಡ್ಜಸ್ ಈ ರೀತಿ ಕ್ಲಾತು ಓಪನ್ ಆಗ್ದಿರ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ಬೆಲ್ಟ್ ಹತ್ರ ಇರೋಂಥ ಸ್ಟಿಚಿಂಗ್ ಮಾರ್ಜಿನ್ನು ಒಳಗಡೆಗೆ ಹೋಗಬೇಕು, ಬೆಲ್ಟ್ ಒಳಗಡೆಗೆ. ಆ ರೀತಿ ಜೋಡಿಸ್ಕೊಂಡು 2 ಸೈಡು ಎಡ್ಜಸ್ಸನ್ನು ಈ ರೀತಿ ಫಸ್ಟು ಸ್ಟಿಚ್ಚನ್ನು ಹಾಕ್ಕೋಬೇಡಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬೆಲ್ಟನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿ 2 ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಬಾಟಮನ್ನು ಕೂಡ ಒಂದು 3 ಇಂಚಷ್ಟು ಇಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನು ಈ ರೀತಿ ಬೆಲ್ಟ್ ಮೇಲೆಗೆ ಈ ರೀತಿ ಫೋಲ್ಡ್ ಹಾಕ್ಕೊಂಡು ಬೆಲ್ಟನ್ನು ನಾವು ಆಲ್ರೆಡಿ ಅಲ್ಲಿ ಫೋಲ್ಡ್ ಮಾಡಿದ್ದೀವಲ್ಲ, ಒಂದು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಮತ್ತೆ ಅದನ್ನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಬೇಕು ಅಂದರೆ ನೀವು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ. ಇಲ್ಲ ಅಂತಂದರೆ ಒಂದು ಸ್ಟಿಚ್ ಹಾಕಿ ಕೂಡ ಬಿಡ್ಬೋದು. ಡಬಲ್ ಹಾಕ್ಕೊಂಡ್ರೆ ಫಿನಿಶಿಂಗು ಚೆನ್ನಾಗಿರುತ್ತೆ, ಸ್ಟಿಫ್ ಆಗು ಕೂಡ ಇರುತ್ತೆ. ಹಾಗಾಗಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಲ್ಟ್ಗೂ ಕೂಡ ಬಾರ್ಡರ್ ಬರೋ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಬಾರ್ಡರ್ ಇದ್ದರೆ ಆ ಬಾರ್ಡರು ಫ್ರಂಟಿಗೆ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬೆಲ್ಟ್ ಮೇಲೆಗೆ ಬರೋ ಥರ ನಾನು ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಂಡು ನಾನಿಲ್ಲಿ ಲೈನಿಂಗು ಮತ್ತು ಮೇನ್ ಕ್ಲಾತು ಸಪ್ರೇಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗಾಗಿ ಲೈನಿಂಗ್ ಸೈಡಿಗೆ ಬಿಟ್ಟು ಫಸ್ಟು ಮೇನ್ ಕ್ಲಾತನ್ನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ದಾರ ಬರ್ದಿರ ಒಂದು ಸಲ ಸ್ಟಿಚ್ ಹಾಕಿದ್ಮೇಲೆ ಇನ್ನೊಂದು ಸಲ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ಚು ಕೂಡ ಹಾಕ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಈ ಸಿಲ್ಕ್ ಕ್ಲಾತ್ಗಳೆಲ್ಲ ಕೂಡ
ನಮಗೆ ದಾರ ಥರ ಬಂದುಬಿಡ್ತಾ ಇರುತ್ತಲ್ವ ಬೇಗ, ಹಾಗಾಗಿ ಅದನ್ನು ಫೋಲ್ಡ್ ಮಾಡಿನೇ ಸ್ಟಿಚ್ ಮಾಡ್ಕೊಳ್ಳಿ, ಚೆನ್ನಾಗಿ ನೀಟಾಗಿರುತ್ತೆ. ಇಲ್ಲ ನಿಮ್ಮ ಹತ್ರ ಓವರ್ಲಾಕ್ ಮಿಷನ್ ಇತ್ತಂದರೆ ಓವರ್ಲಾಕ್ ಕೂಡ ಮಾಡ್ಕೋಬೋದು, ಆಚೆ ಕೂಡ ಮಾಡಿಸ್ಕೊಳ್ಳೋ ಹಾಗಿದ್ರೆ ಮಾಡಿಸ್ಕೋಬೋದು. ಈಗ ಲೈನಿಂಗನ್ನು ಮಾತ್ರ ಕಂಟಿನ್ಯೂಸ್ ಆಗಿ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೇನ್ ಕ್ಲಾತನ್ನು ಒಳಗಡೆಗೆ ಬಿಟ್ಟು ಲೈನಿಂಗನ್ನು ಮಾತ್ರ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಲೈನಿಂಗಿಗೂ ಕೂಡ. ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಾನು ಇದಕ್ಕೆ ಲಾಡಿನ ಹಾಕ್ತಾಯಿದ್ದೀನಿ. ಬೆಲ್ಟ್ಗೆ ಉಕ್ಸ್ ಬೇಕಿರೋರು ಉಕ್ಸ್ ಆದ್ರೂ ಹಾಕ್ಕೋಬೋದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಇದು ನನ್ನ ತಂಗಿಗೋಸ್ಕರ ನಾನು ಸ್ಟಿಚ್ ಮಾಡಿದೆ. ಲಂಗ ದಾವಣಿಗೆ ಬೇಕು ಅಂತ, ಬ್ಲೌಸ್ ಇನ್ನೂ ಏನು ಸ್ಟಿಚ್ ಮಾಡಿಲ್ಲ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸ್ಕರ್ಟ್ ಅಂತೂ. ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನಷ್ಟು ಬ್ಯೂಟಿಫುಲ್ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.